ಆತ್ಮೀಯರೇ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋವನ್ನು ಮಾಡಿ ಕೆಲವು ವಾಸ್ತವಾಂಶಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೆ. ಈಗ ಮತ್ತಷ್ಟು ವಿವರಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದೆ. ಇವತ್ತು ವಿಜ್ಞಾನ ಪರಿಷತ್ತು ಈ ಸ್ಥಿತಿಗೆ ಯಾತಕ್ಕೆ ಬಂದಿದೆ ಅಂತ ಹೇಳಿದರೆ, ಅಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಿದರು, ಇನ್ನೊಂದು ಟ್ರಾನ್ಸ್ಪೆರೆನ್ಸಿ ಪಾರದರ್ಶಕತೆಯನ್ನು ಹಾಳು ಮಾಡಿದರು. ಪಾರದರ್ಶಕತೆ ಅಂದರೆ ಏನು ಅಂದರೆ, ಕ್ಯಾಶ್ ಬುಕ್ ಇಡೋಂಗಿಲ್ಲ, ಯಾರಿಗೂ ಮಾಹಿತಿ ಕೊಡೋಂಗಿಲ್ಲ, ವರದಿ ಬಿಲ್ ಬರದೇ ಇದ್ದರೂ ಕೂಡ ಸರ್ಕಾರಕ್ಕೆ ಸಿ ಕೊಟ್ಬಿಡೋದು, ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಇನ್ನೊಂದು ಪ್ರಜಾಪ್ರಭುತ್ವದ ವಿಷಯ ಬಂದರೆ, ಯಾರಾದರೂ ಪ್ರಶ್ನೆ ಮಾಡಿದರೆ, ಯಾರಾದ್ರೂ ತೀವ್ರವಾಗಿ ವಾಗ್ದಾಳಿ ಮಾಡಿದ್ರೆ ಅವ್ರ ಮೆಂಬರ್ಶಿಪ್ಪನ್ನು ತೆಗೆದುಬಿಡೋದು. ನೋಡಿ, ಒಂದು ಸರಿ ಚಿಕ್ಕಬಳ್ಳಾಪುರದಲ್ಲಿ ಹೊಸ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಅಂತ ನಾನು ಹೋದರೆ ಈಗ ಗೊತ್ತಾಯಿತು, ಅವತ್ತು ಗೊತ್ತಿರಲಿಲ್ಲ, ಮೆಂಬರ್ಸ್ ಅಲ್ಲದೇ ಇರೋರೆಲ್ಲ ಬಂದುಬಿಟ್ಟಿದ್ದಾರೆ. ಇಂಥ ಅಭ್ಯಾಸ ಹಿಂದೆ ನಮಗಿರಲಿಲ್ಲ. ನಾವು ನಂಬಿಕೆ ಮೇಲೆ ಹೋಗಿ ಸಮಿತಿ ರಚನೆ ಮಾಡ್ತಿದ್ವಿ. ಹಿಂದೆ ಯಾರ್ಯಾರು ಪ್ರಾಮಾಣಿಕರಾಗಿ ಕೆಲಸ ಮಾಡ್ತಿದ್ರು ಅವ್ರನ್ನೆಲ್ಲ ಸೈಡಿಗೆ ತಳ್ಳಿಬಿಟ್ಟು ಒಂದು ಹೊಸ ಗ್ರೂಪು ಬಂದುಬಿಡ್ತು. ನಂತರ ಗೊತ್ತಾಯಿತು ಅವರೆಲ್ಲ ಸಂಘ ಪರಿವಾರದ ಜನ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಂತ. ಇಂಥವರಿಗೆ ಗಿರೀಶ್ ಕಡ್ಲೆವಾಡ್ ಕಾರ್ಯದರ್ಶಿ ಆಗಿದ್ದಾಗ ಹೇಗೋ ಹಳೆ ಕಾರ್ಯಕರ್ತರೊಬ್ಬರನ್ನ ಅದ್ರ ಖಜಾಂಚಿಯಾಗಿ ಸೇರಿಸಿ ಬಂದರೆ, ಆ ಖಜಾಂಚಿಯನ್ನು ಬಿಟ್ಬಿಟ್ಟು ಈ ಕಡ್ಲೆವಾಡ ಅವರು ಪತ್ರ ಕೊಟ್ಬಿಟ್ಟು ಹೊಸ ಅಧ್ಯಕ್ಷರು ಕಾರ್ಯದರ್ಶಿ ಇಬ್ಬರೇ ಸೇರಿ ಒಂದು ಕಮಿಟಿಯನ್ನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅವ್ರಿಗೆ ಇವರು 1.25 ಲಕ್ಷ ರೂಪಾಯಿ ದುಡ್ಡನ್ನು ಹಾಕ್ಬಿಟ್ಟು 2017-18ನೇ ಸಾಲಿನಲ್ಲಿ. ನಂತರ ನಮ್ಮ ಸದಸ್ಯರಿಗೆ ಗೊತ್ತಾದ ಮೇಲೆ ಅದರ ಬಗ್ಗೆ ತನಿಖೆ ನಡೆದು ಅದು ಸರಿಯಾಗಿ ನಡೆದಿಲ್ಲ ಅಂತ ಗೊತ್ತಾಗಿ ಕೊನೆಗೆ ಇನ್ನೊಂದು ಕಾರ್ಯಕ್ರಮ ಮಾಡಬೇಕು, ಇಲ್ಲ ಹಣ ಕೊಡಬೇಕು ಅಂತ ತೀರ್ಪು ನೀಡಿದ ಕಾರಣಕ್ಕಾಗಿ ತನಿಖಾ ಸಮಿತಿ ಇವರೇನು ಮಾಡಿದರು, ಒಂದು ಸುಮ್ಮನೆ ನಾಮಕೆ ವ್ಯವಸ್ಥೆ ಪ್ರೋಗ್ರಾಮ್ ಮಾಡಿ ಕ್ಲೋಸ್ ಮಾಡಿದರು. ಇದೇ ರೀತಿ ಮೈಸೂರಿನಲ್ಲೂ ಕೂಡ ನಡೀತು. ಆಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ರಚನೆ ಮಾಡುವಾಗ ಏನು ಮಾಡಿದ್ದಾರೆ, ಇದೇ ರೀತಿ ಒಂದು ಸಂಘ ಪರಿವಾರದ ಟೀಮು ಪ್ಲಾನ್ ಮಾಡ್ಕೊಂಡು ಬಂದುಬಿಟ್ಟು ಹಾಲಿ ಇರೋ ಸಮಿತಿಯರೆಲ್ಲರೂ ಸೈಡಿಗೆ ತಳ್ಳಿಬಿಟ್ಟು ಅವರೊಂದು ಕಮಿಟಿಯನ್ನು ಮಾಡ್ಕೊಂಡ್ಬಿಟ್ರು. ಈ ಬಗ್ಗೆ ಹಿಂದೆ ಇದ್ದ ಸಮಿತಿಯವರು ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ನಾನು ಕಾರ್ಯಕಾರಿ ಸಮಿತಿನಲ್ಲಿ ಆಗಿನ ಅಧ್ಯಕ್ಷರಾದ ಸಂಕನೂರವರಿಗೆ ಹೇಳಿದೆ, ಸರ್, ಇಂಥ ಸಮಸ್ಯೆ ಬಂದಾಗ ಎಲ್ಲರನ್ನ ಕೂರಿಸಿ ಅವ್ರನ್ನ ಮಾತಾಡಿ ಇದನ್ನು ಪರಿಹರಿಸಬೇಕು. ಈ ಥರ ಭಿನ್ನಾಭಿಪ್ರಾಯಗಳು ಬೆಳೀತಾ ಹೋದರೆ ಕಷ್ಟ ಆಗುತ್ತೆ ಅಂತ. ಅದನ್ನು ಪರಿಹರಿಸೋ ಬದಲು ಏನಾಯಿತು, ವಾದಿರಾಜರಾವು, ನಿರಂಜನ್ನು ಮತ್ತು ಸುಬ್ರಾವ್ ಅವರ ಮೆಂಬರ್ಶಿಪ್ಪನ್ನು ತೆಗೆಯಲಾಯಿತು. ಈ ಮೆಂಬರ್ಶಿಪ್ಪನ್ನು ತೆಗೆಯುವ ಕಾರ್ಯಕಾರಿ ಸಮಿತಿನಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ, ಯಾವ ಕಾರಣಕ್ಕೆ ತೆಗಿತಾ ಇದ್ದೀರಾ, ಅವರು ಮಿಸ್ಬಿಹೇವ್ ಮಾಡ್ತಿದ್ದಾರೆ, ಏನೋ ಪತ್ರ ಬರೀತಾರೆ, ಲೆಟ್ರ್ ಮಿಸ್ಯೂಸ್ ಮಾಡ್ತಾರೆ, ಏನೇನೋ ಕಾರಣಗಳನ್ನ ಇವ್ರು ಕೊಟ್ಟರು. ನಾನು ಹೇಳಿದೆ, ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕೇ ಹೊರತು ತೆಗೆದ್ರೆ ಅವ್ರು ಇನ್ನೂ ಸ್ವತಂತ್ರರಾಗ್ತಾರೆ, ಮತ್ತು ಅವ್ರು ಮತ್ತಷ್ಟು ಪ್ರಶ್ನೆ ಕೇಳ್ತಾರೆ. ಇದು ವಿಜ್ಞಾನ ಪರಿಷತ್ಗೆ ಒಳ್ಳೆಯದಾಗೋದಿಲ್ಲ ಅಂತ ಅವ್ರನ್ನ ಮಾತು ಕೇಳಲಿಲ್ಲ, ಅವ್ರನ್ನ ತೆಗೆದ್ರು. ಆಮೇಲೆ ಬೆಳಗಾವಿನಲ್ಲೊಂದು ಜನರಲ್ ಬಾಡಿ ಮೀಟಿಂಗ್ ಆಯಿತು. ಅಲ್ಲಿ ನಾವು ಅಲ್ಲಿ ಯಾಕೆ ಫಿಕ್ಸ್ ಮಾಡ್ತೀರಾ, ಬೆಂಗಳೂರಿನಲ್ಲೇ ಮಾಡೋಣ ಅಂದರೆ ಬಲವಂತವಾಗಿ ಅಲ್ಲಿ ಫಿಕ್ಸ್ ಮಾಡಿದರು. ನಾವು ಬೆಂಗಳೂರಿನಲ್ಲಿ ಒಂದು ಏನೋ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲಿ ಬರೋದಿಲ್ಲ, ಇಲ್ಲಿ ಆಫೀಸನ್ನು ಓಪನ್ ಮಾಡಿ ಅಂತ ಪತ್ರ ಕೊಟ್ಟೆ. ಇಲ್ಲ, ಆಫೀಸ್ ತೆಗಿಯೋಕ್ಕಾಗೋದಿಲ್ಲ, ಬೆಳಗಾವಿನಲ್ಲೇ ಜನರಲ್ ಬಾಡಿ ಇದೆ, ಬನ್ನಿ ಅಂತ ನಮಗೊಂದು ಪತ್ರ ಬರೆದ್ರು. ನಾವು ಹೋಗಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಬೆಳಗಾವಿನಲ್ಲಿ ಯಾರನ್ನೋ ಇಬ್ಬರನ್ನ ಎತ್ಕಟ್ಬಿಟ್ಟು ನಮ್ಮ ವಿರುದ್ಧ ಮಾತಾಡಿಸ್ಬಿಟ್ಟು ಬಸವರಾಜ್ ಅವರ ಸದಸ್ಯತ್ವವನ್ನು ತೆಗೆಯಲು ತೀರ್ಮಾನಿಸಲಾಯಿತು ಅಂತ ಮಿನಿಟ್ಸ್ ಬರ್ಕೊಂಡಿದ್ದಾರೆ. ಇದೇ ಗಿರೀಶ್ ಕಡ್ಲೆವಾಡ್ ಅವರ ಕಾರ್ಯದರ್ಶಿ. ಅಂದರೆ ಇವರು ಸಂಸ್ಥೆಯನ್ನು ಅಧೋಗತಿ ತರಲಿಕ್ಕೆ ಏನೇನೆಲ್ಲ ಮಾಡಿದರು, ಇವಾಗ ಯಾಕೆ ಇವರೇ ಕಾರಣ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಂತಿಂಥ ಕೆಲಸಗಳನ್ನ ಮಾಡಿದ್ದಕ್ಕೆ. ಇನ್ನು ನಾನು ಖಜಾಂಚಿಯಾಗಿ 2020ರಲ್ಲಿ ಆಯ್ಕೆಯಾದೆ. ಅದು ಒಂದು ದೊಡ್ಡ ಹೋರಾಟ ಬಿಡಿ. ನಾನು ಮೈಸೂರು ವಿಭಾಗದಲ್ಲಿ ನಿಂತೆ, ನಮ್ಮ ವಿರುದ್ಧ ಪತ್ರಗಳನ್ನೆಲ್ಲ ಬರೆಸ್ಬಿಟ್ರು, ಆದರೂ ನಾನು ಎಲೆಕ್ಟ್ ಆದೆ, ಹೇಗೋ ಖಜಾಂಚಿ ಆದೆ. ನಾನು ಆದ ತಕ್ಷಣ ಒಂದು ಕ್ಯಾಶ್ ಬುಕ್ಕನ್ನು ಇಡಿಸಿ ನಿಯಮಗಳು ಅಂದರೆ ಅದು ಎಕ್ಸಿಸ್ಟಿಂಗ್ ರೂಲ್ಸೇ. ಯಾರಿಗಾರು ಅಡ್ವಾನ್ಸ್ ಕೊಡಬೇಕಾದ್ರೆ ಕಾರಣ ಅವರು ಬರ್ಕೊಡ್ಬೇಕು, ರೀಸನ್ನು, 15 ದಿವಸದೊಳಗಡೆ ಅಡ್ವಾನ್ಸನ್ನು ಕ್ಲಿಯರ್ ಮಾಡಬೇಕು. ಕನಿಷ್ಠ ಪಕ್ಷ ಕಳೆದ ವರ್ಷ ನೀಡಿದ್ದ ಅಡ್ವಾನ್ಸ್ಗೆ ಈ ವರ್ಷಕ್ಕಾದರೂ ಅವರು ಲೆಕ್ಕಪತ್ರಗಳನ್ನ ಕೊಟ್ಟರೆ ಅವ್ರಿಗೆ ಮುಂದಿನ ಅಡ್ವಾನ್ಸನ್ನು ಕೊಡಬೇಕು. ಇದು ಯಾವುದನ್ನು ಇವರು ಅನುಸರಿಸೇ ಇಲ್ಲ. ಯಾರನ್ನೂ ಲೆಕ್ಕಪತ್ರ, ವೋಚರು, ವರದಿನೂ ಕೇಳ್ದಂಗೆ ಅಡ್ವಾನ್ಸ್ ಕೊಟ್ಟ ತಕ್ಷಣ ಎಕ್ಸ್ಪೆಂಡಿಚರ್ ಹಾಕಿದ ಜನ ಇವರು. ನಾನು ಶುರು ಮಾಡಿದಂಥ ಇಂಥ ಕೆಲಸಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಜೊತೆಗೆ 2022 ಫೆಬ್ರವರಿ 25ನೇ ತಾರೀಕು ನಮ್ಮ ಯಾರ ಗಮನಕ್ಕೂ ಬರದೆ 39,97,000 ರೂಪಾಯಿನ ಇವರು ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮೆಂಬರ್ಶಿಪ್ಪು ತಂದು ಹಾಕ್ಕೊಂಡ್ರಲ್ಲ, ಇದು ನಿಯಮ ಅನುಸಾರ ಇಲ್ಲ.
ನೀವೇನು ನಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ದೀರಾ ಅದನ್ನು ನಾವು ಎಫ್ ಡಿ ಮಾಡೋಕ್ಕೆ ಬರಲ್ಲ, ಎಸ್ ಬಿನಲ್ಲೇ ಇರಲಿ, ತನಿಖೆ ಆಗಲಿ ಅಂದರೆ. ಮತ್ತು ಆಡಿಟ್ರಿಗೂ ಕೂಡ ನಾನು ಈ ವಿಷಯವನ್ನು ತಿಳಿಸಿದ್ದೆ. ಓಹೋ, ಬಸವರಾಜು ಖಜಾಂಚಿ ಆಗಿದ್ದರೆ ನಮ್ಮ ಆಟಗಳು ನಡೆಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಗೆ ನನ್ನನ್ನು ಖಜಾಂಚಿಯಿಂದ ಬದಲಾಯಿಸಿದರು ಅಂದರೆ, ಯಾರಾದರೂ ಇವರು ಇಷ್ಟೊಂದು ಕೆಟ್ಟದಾಗಿ ವರ್ತಿಸಿದ್ರ ವಿಜ್ಞಾನ ಪರಿಷತ್ನಲ್ಲಿ, ಯಾರು ಗಿರೀಶ್ ಕಡ್ಲೆವಾಡ ತಂಡ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರೆ. ಯಾಕೆ ಅಂದರೆ ಇದ್ಕಿದ್ದಾಗೇ ಒಂದು ದಿನ 14 ಜನ EC ಮೆಂಬರ್ಸು ಬಸವರಾಜ್ ಅವರಿಗೆ ನಾವು ನೀಡಿದ್ದ ಬೆಂಬಲವನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಟ್ರು, EC ವಾಟ್ಸಪ್ ಗ್ರೂಪಲ್ಲಿ. ಏನು ವಾಪಸ್ ತಗೊಳ್ಳೋದಕ್ಕೆ ಇದು ವಿಧಾನಸಭೆಯಲ್ಲಿ ಅಲ್ಲೇನೋ ಒಂದು ಅವಕಾಶಗಳಿರುತ್ತೆ, ಅಲ್ಲೂ ಕೂಡ ನಿಯಮಗಳಿದೆ. ನಮ್ಮ ವಿಜ್ಞಾನ ಪರಿಷತ್ ಬೈಲಾದಲ್ಲಿ ಯಾವುದಿಲ್ಲ, ನಾವೆಲ್ಲ ಎಲೆಕ್ಟ್ ಆಗಿದ್ದವರು. ನಾನೇನು ಫೈನಾನ್ಷಿಯಲ್ ಮಿಸ್ಯೂಸ್ ಮಾಡಿಲ್ಲ, 1 ರೂಪಾಯಿ ಕೂಡ. ಅದು ಬದಲಾಗಿ ಫೈನಾನ್ಷಿಯಲ್ ಇದನ್ನು ವಿಭಾಗವನ್ನು ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಇಟ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ. ವಾಪಸ್ ತೊಗೊಂಡಿದ್ದೀವಿ. ಇವ್ರಿಗೆ ಯಾರು ಹಕ್ಕು ಕೊಟ್ಟವ್ರು ವಾಪಸ್ ತೊಗೊಳೋದಕ್ಕೆ? ಬರೆದು ಹಾಕ್ಬಿಟ್ರು, ಒಂದಿಷ್ಟು ಮೀಟಿಂಗ್ ಕರೆದುಬಿಟ್ರು, ಖಜಾಂಚಿ ಮಾಡ್ಕೊಂಬಿಟ್ರು. ನಮ್ಮನ್ನು ಕೇಳಲೂ ಇಲ್ಲ, ನೀವೇನು ವಿವರಣೆ ಕೊಡ್ತೀರಾ, ಏನು ಎತ್ತ ಏನೂ ಇಲ್ಲ, ನಾವು ಮೆಜಾರಿಟಿ ಇದ್ದೀವಿ, ಹೊಸ ಖಜಾಂಚಿ ಮಾಡ್ಕೊಂಬಿಟ್ರು. ಕೃಷ್ಣೇಗೌಡ ಅಂತ ಒಬ್ಬ ರಬ್ಬರ್ ಸ್ಟಾಂಪ್ ವ್ಯಕ್ತಿ ಇದ್ದ KRBPನಲ್ಲಿ. ಈ ರಬ್ಬರ್ ಸ್ಟಾಂಪ್ ವ್ಯಕ್ತಿ ಇದು ನಿಯಮದಲ್ಲಿದೆಯಾ, ಅಜೆಂಡಲ್ಲಿ ಸೇರಿಸ್ಬೋದಾ ಬೇಡವಾ, ಆತನಿಗೆ ಏನೂ ಗೊತ್ತಿಲ್ಲ. ಏನಾದರೂ ಕೇಳಿದರೆ ನಂಗೆ ಗೊತ್ತಿಲ್ಲ, ಸೈನ್ ಹಾಕ್ಬಿಟ್ಟೆ, ಓದಿಲ್ಲ ಸೈನ್ ಹಾಕ್ತೆ, ಓದಿಲ್ಲ ಸೈನ್ ಹಾಕ್ತೆ ಅಂತ ಅನೇಕ ಬಾರಿ ಈ ವ್ಯಕ್ತಿ ಹೇಳಿದ್ದುಂಟು. ಈ ವ್ಯಕ್ತಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ, ನಾನು ನೋಡ್ದೇನೇ ಸೈನ್ ಹಾಕ್ದೆ ಅನ್ನುವಂಥ ವ್ಯಕ್ತಿ. ಹಾಗಾಗಿ ಖಜಾಂಚಿಯನ್ನೇ ಬದಲಾಯಿಸ್ಕೊಂಡ್ಬಿಟ್ರು. ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಸಹಕಾರ ಇಲಾಖೆ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಇಂತಹವರ ಕೈಲಿ ವಿಜ್ಞಾನ ಪರಿಷತ್ತು ಇದ್ರೆ ಕಷ್ಟ ಅಂದ್ಬಿಟ್ಟು ಅವರು ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದಾರೆ. ಮುಂದೆ ಈಗ ಅದು ಕೋರ್ಟ್ನಲ್ಲಿದೆ, ಚುನಾವಣೆ ನಡಿಬೇಕು ಅನ್ನೋ ವಿಷಯ ಕೋರ್ಟ್ನಲ್ಲಿದೆ. ಮತ್ತು ಚುನಾವಣೆ ನಡೆಸೋದಕ್ಕೆ ಬೇಕಾದಂತಹ ಯಾವುದೇ ಸೂಕ್ತವಾದ ದಾಖಲೆಗಳನ್ನ ಇವರು ಇಟ್ಟಿಲ್ಲ. ಹಾಗಾಗಿ ಅದು ಈಗ ಆಡಳಿತಾಧಿಕಾರಿಗಳ ಕೈಯಲ್ಲಿ ಇದೆ. ಇಷ್ಟು ಹೇಳ್ತಾ, ಯಾರು ವಿಜ್ಞಾನ ಪರಿಷತ್ತಿನ ಇವತ್ತಿನ ಪರಿಸ್ಥಿತಿಗೆ ಕಾರಣವರು ಅಂತೇಳಿ ತಾವೆಲ್ಲ ಆಲೋಚನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಮಸ್ಕಾರ.